ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಚಾರ್ಮಾಡಿ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅಂದುಕೊಳ್ತೇನೆ. ಇವತ್ತಿನ ವಿಡಿಯೋ ನೋಡಿ ನಿಮಗೆಲ್ಲ ಆಶ್ಚರ್ಯ ಆಗಿರಬಹುದು. ತಮ್ಮೇಲನ್ನ ನೋಡಿ ಚಿಕ್ಕ ಮೇಳ ನಿಮಗೆಲ್ಲ ಗೊತ್ತಿರುವ ಹಾಗೆ ತೆಂಕುತಿಟ್ಟ ಆಗಿರಬಹುದು ಅಥವಾ ಬಡಗುತಿಟ್ಟ ಆಗಿರಬಹುದು. ಇಲ್ಲಿ ಒಂದಷ್ಟು ಜನ ಚಿಕ್ಕ ಮೇಳವನ್ನ ಅಥವಾ ಚಿಕ್ಕ ಮೇಳದಲ್ಲಿ ಮಳೆಗಾಲದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರ್ತಾರೆ. ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ ಚಿಕ್ಕ ಮೇಳ ಅಂತ ಹೇಳಿದ್ರೆ ಏನು ಅನ್ನುವಂಥದ್ದು. ಚಿಕ್ಕ ಮೇಳ ಇದು ಈಗ ಮೇಳ ತಿರುಗಾಟದ ಸಂದರ್ಭದಲ್ಲಿರುವಂತಹ ಕಲಾವಿದರು ಯಾರಿದ್ದಾರೆ, ಈ ಕಲಾವಿದರಿಗೆ ಅವರ ಜೀವನೋಪಾಯಕ್ಕಾಗಿ ಮಳೆಗಾಲದಲ್ಲಿ ಈಗ ಹೆಚ್ಚಿನವರು ಮೇಳ ತಿರುಗಾಟ ಮಾಡುವ ಸಂದರ್ಭದಲ್ಲಿ ಕೆಲವರು ಅನ್ಯ ಉದ್ಯೋಗದಲ್ಲೆಲ್ಲ ಇಡ್ತಾರೆ. ಹಾಗಾಗಿ ತೊಂದರೆ ಇಲ್ಲ. ಮಳೆಗಾಲದಲ್ಲಿ ಯಕ್ಷಗಾನ ಇಲ್ಲದಿದ್ರೂ ಕೂಡ ಬೇರೆ ಜಾಬ್ ಇರ್ತದೆ ಹೇಗಾದ್ರೂ. ಬಟ್ ಮೇಳವನ್ನೇ ನಂಬಿಕೊಂಡಿರುವಂತಹ ಕಲಾವಿದರಿಗೆ ಅವರ ಜೀವನ ನಿರ್ವಹಣೆಗೆ ಬೇಕಾದಂತಹ ಒಂದು ಅಗತ್ಯವಾಗಿರುವಂತಹ ಒಂದು ಚಿಕ್ಕ ಮೇಳ ಅನ್ನುವಂತಹ ಒಂದು ತಂಡವನ್ನ ಕಟ್ಟಿಕೊಂಡು ಮನೆ ಮನೆಗೆ ಪ್ರದರ್ಶನವನ್ನ ಕೊಡುವಂಥದ್ದು ನೀವು ನೋಡಿದ್ದೀರಿ. ತೆಂಕಿನಲ್ಲಾಗಿರ್ಬಹುದು ಅಥವಾ ಬಡಗಿನಲ್ಲಾಗಿರ್ಬಹುದು, ಮನೆ ಮನೆಗೆ ಭೇಟಿ ಮಾಡುವಂಥದ್ದು ಅಂತ ಹೇಳಿ. ಚಿಕ್ಕ ಮೇಳ ಹೊರಡುವಂಥದ್ದು ಒಂದು ಊರಿನ ಅಥವಾ ಒಂದು ಗ್ರಾಮದ ದೇವಸ್ಥಾನದ ಅಲ್ಲಿ ಆ ದೇವರನ್ನ ಇಟ್ಟುಕೊಂಡು, ಆ ದೇವರ ಫೋಟೋವನ್ನ ಇಟ್ಟುಕೊಂಡು, ಅಲ್ಲಿಯ ಹರಕೆಯ ಏನು ಕಾಣಿಕೆ ಡಬ್ಬಿಯನ್ನ ಇಟ್ಟುಕೊಂಡು ಮನೆ ಮನೆಗೆ ಹೋಗಿ ಯಕ್ಷಗಾನವನ್ನ ಅಂದ್ರೆ ಚಿಕ್ಕ ಮೇಳದ ಯಕ್ಷಗಾನ ಪ್ರದರ್ಶನವನ್ನ ನೀಡ್ತಾರೆ. ಒಂದಷ್ಟು ಜನ ಅಂದ್ರೆ ಅಲ್ಲಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಆ ಮನೆಯವರು ಯಾರಿದ್ದಾರೆ ಇವರು ಇಲ್ಲಿ ಈ ಕಡೆ ರೂಲ್ಸ್ ಹೇಗೆ ಕೇಳಿದ್ರೆ, ನಾಳೆ ಒಂದು ಮನೆಗೆ ಬರ್ತಾರೆ ಅಂತ ಕೇಳಿದ್ರೆ ಇವತ್ತು ಆ ಮನೆಯ ಹತ್ತಿರ ಎಲ್ಲ ಹೋಗಿ ಕಾಗದವನ್ನ ಕೊಡುವಂಥದ್ದು, ಪ್ಯಾಂಪ್ಲೆಟ್ಸ್ ಅನ್ನ ಕೊಟ್ಟು ತೆಂಗಿನಕಾಯಿ ಆಗಿರ್ಲಿ, ಅಕ್ಕಿ ಆಗಿರ್ಲಿ ಅಥವಾ ಹೂ ಇದನ್ನೆಲ್ಲ ರೆಡಿ ಮಾಡಿ ಇಡಬೇಕು ಸ್ವಸ್ತಿಕವನ್ನ ಅಂತ ಹೇಳಿ ಬರುವಂಥದ್ದು. ಮತ್ತೆ ನಿಮ್ಮಿಂದ ಆದಂತಹ ಸಹಾಯ, ತನು ಮನ ಧನ ಸಹಾಯವನ್ನ ಮಾಡಿ ಅಂತ ಹೇಳಿ. ಓಕೆ, ಇದು ಅಲ್ಲಿ ಕೊಟ್ಟಂತಹ ಒಂದು ದಿನದಲ್ಲಿ 30 ಮನೆಯೋ 40 ಮನೆಯೋ 20 ಮನೆಯೋ ಅದು ಅವರವರ ತಂಡಕ್ಕೆ ಬಿಟ್ಟ ಹಾಗೆ ಆ ಮನೆಯಲ್ಲಿ ಬರ್ತಾರೆ. ಸಂಜೆಯಿಂದ ರಾತ್ರಿಯವರೆಗೆ ಬಂದು ಪ್ರದರ್ಶನವನ್ನ ಕೊಟ್ಟು ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಆ ಮನೆಯವರಿಗೆ ಇಷ್ಟು ಅಂತ ಹೇಳಿ ಅವರ ಸಾಮರ್ಥ್ಯಕ್ಕೆ ತಕ್ಕಷ್ಟು ಮೊತ್ತವನ್ನ ಕೊಡ್ತಾರೆ. 100, 200, 500 ಅದು ಗೊತ್ತಿಲ್ಲ, ಅವರವರ ಇದಕ್ಕೆ ತಕ್ಕ ಹಾಗೆ. ಆದ್ರೆ ಇದರಿಂದ ಏನು ಕ್ರಮ ಪ್ರಕಾರವಾಗಿರುವಂತದ್ದು ಹೇಗೆ ಕೇಳಿದ್ರೆ, ಕಾಣಿಕೆಯ ಡಬ್ಬಿ ಇರ್ತದಲ್ಲ, ಅದರ ಹಣವನ್ನ ಯಾವ ದೇವಸ್ಥಾನದಿಂದ ಚಿಕ್ಕ ಮೇಳ ಹೊರಟಿರ್ತದೋ ಅಲ್ಲಿಗೆ ಕೊಡುವಂಥದ್ದು ಅಂತ ಹೇಳಿ ಪದ್ಧತಿ ಇರ್ತದೆ. ಎಷ್ಟಾದ್ರೂ ಅಲ್ಲಿ ಅದರಲ್ಲಿ ಫುಲ್ ಆದ ನಂತರ ಆ ದೇವಸ್ಥಾನಕ್ಕೆ ಕೊಡ್ತಾರೆ. ಇನ್ನು ತೆಂಗಿನಕಾಯಿ, ಅಕ್ಕಿ ಎಲ್ಲ ಸಿಗ್ತದೆ. ಇದನ್ನ ಚಿಕ್ಕ ಮೇಳದ ಯಜಮಾನನೇ ತಾನು ಉಪಯೋಗಿಸಿಕೊಳ್ತಾನೆ, ಅದು ಅವನ ಇದಕ್ಕೆ ಸೇರ್ತದೆ ಅಂತ ಹೇಳಿ. ಉಳಿದ ಚುಂಡೆ, ಮದ್ದಳೆ, ಭಾಗವತರು, ಕಲಾವಿದರಿಗೆ ಅದರಿಂದ ಪೇಮೆಂಟ್ ಅನ್ನ ಕೊಡುವಂಥದ್ದು. ಈ ರೀತಿ ರೂಲ್ಸ್ ಅನ್ನುವಂಥದ್ದು ಇದೆ. ನಿಮಗೆ ಗೊತ್ತಿರಬಹುದು, ನಿಮ್ಮ ಮನೆಗೂ ಕೂಡ ಬಂದಿರಬಹುದು. ಇದು ಪರಂಪರಾಗತವಾಗಿ ಅನೇಕ ವರ್ಷಗಳಿಂದ ಈ ಕಡೆ ನಡೆದುಕೊಂಡು ಬರ್ತಾ ಇದೆ. ಬಟ್ ಇತ್ತೀಚೆಗೆ ಹೇಗಾಗಿದೆ ಕೇಳಿದ್ರೆ, ಚಿಕ್ಕ ಮೇಳದ ವಿಚಾರಗಳು ಒಂದಿಷ್ಟು ಗೊಂದಲವನ್ನ ತರ್ತಾ ಇದೆ ಅಂತ ಹೇಳಿ. ಕಳೆದ ಬಾರಿ ಒಂದಷ್ಟು ನಮ್ಮ ತೆಂಕಿನ ಕಡೆ ಒಂದಷ್ಟು ಚಿಕ್ಕ ಮೇಳದ ಯಜಮಾನರನ್ನ ಸೇರಿಸಿ, ಈ ಬಾರಿಯೂ ಕೂಡ ಆಗಿದೆ ಅಂತ ಕಾಣ್ತದೆ, ತಂಡವನ್ನ ರಚನೆ ಮಾಡಿ ಅವರ ಬಗ್ಗೆ ಒಂದಷ್ಟು ಸಭೆಯನ್ನ ಕರೆದು ಅದಕ್ಕೆ ವಿಚಾರವನ್ನ ಹೇಳಿದ್ರು. ಹೇಗೆ ಚಿಕ್ಕ ಮೇಳ ಹೋಗಬೇಕು, ಏನು ಎತ್ತ ಅಂತ ಹೇಳಿ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಸೋಷಿಯಲ್ ಮೀಡಿಯಾ. ಇತ್ತೀಚೆಗೆ ನೀವು ಪ್ರತಿಯೊಬ್ಬರು ಚಿಕ್ಕ ಮೇಳಕ್ಕೆ ಹೋಗುವಂತ ಕಲಾವಿದರು ಯಾರಿದ್ದೀರಿ, ನೀವೆಲ್ಲ ಡಿಸೈಡ್ ಮಾಡ್ಬೇಕೇನಂತ ಕೇಳಿದ್ರೆ, ಈಗ ಪ್ರತಿಯೊಂದು ಮನೆಗೆ ಹೋದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ವಿಡಿಯೋಸ್ಗಳು ಹರಿದಾಡ್ತದೆ. ಆ ಮನೆಯಲ್ಲಿರುವಂತವರು ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇದರಲ್ಲಿ ಕಾಂಟೆಂಟ್ ಕ್ರಿಯೇಷನ್ ಅನ್ನ ಮಾಡಿಕೊಂಡಿರ್ತಾರೆ. ನಿಮ್ಮ ಅವರಿಗೆ ಗೊತ್ತಿರುವುದಿಲ್ಲ ಯಕ್ಷಗಾನ ಹೀಗೆ ಏನು ಎತ್ತ ಅಂತೇಳಿ. ಖುಷಿಯಲ್ಲಿ ವಿಡಿಯೋ ಮಾಡಿ ಹಾಕ್ತಾರೆ. ಅಲ್ಲಿ ನೆಗೆಟಿವ್ ಇರಬಹುದು, ಪಾಸಿಟಿವ್ ಇರಬಹುದು.
ಹಾಗೆ ಕಳೆದ ಬಾರಿ ಬಂದಂತಹ ವೈರಲ್ ಆದ ವಿಡಿಯೋಸ್ಗಳಿಂದಾಗಿ ಒಂದಷ್ಟು ಗೊಂದಲಗಳೆಲ್ಲ ಹುಟ್ಟಿಕೊಂಡಿತ್ತು. ಬಟ್ ನಮ್ಮ ವಿಚಾರ ಇವತ್ತು ಏನು ಕೇಳಿದ್ರೆ, ಚಿಕ್ಕ ಮೇಳ ಇದರ ಬಗ್ಗೆ ಕೆಲವರಿಗೆ ಭಿನ್ನಾಭಿಪ್ರಾಯಗಳಿದೆ, ಅಪವಾದಗಳಿದೆ ಅನ್ನುವಂಥದ್ದು. ಏನು ಅಂತ ಕೇಳಿದ್ರೆ, ಒಂದಷ್ಟು ಪಾಯಿಂಟ್ಗಳೇ ನಾನು ನೋಟೆಡ್ ಮಾಡ್ಕೊಂಡಿದ್ದೇನೆ. ಚಿಕ್ಕ ಮೇಳಕ್ಕೆ ಬರುವಂತಹ ಕಲಾವಿದರು ಯಾರಿದ್ದಾರೆ, ಮೇಳ ತಿರುಗಾಟ ಮಾಡುವ ಕಲಾವಿದರು ಅಥವಾ ಹಿಮ್ಮೇಳ ಮುಮ್ಮೇಳದ ಕಲಾವಿದರೆಲ್ಲ ಕೆಲವು ಕಡೆ ಓಕೆ, ತೊಂದರೆ ಇಲ್ಲ, ಚೆನ್ನಾಗಿ ಆ ಮನೆಗೆ ಹೋಗ್ತಾರೆ, ಪ್ರದರ್ಶನವನ್ನ ನೀಡ್ತಾರೆ, ಬರ್ತಾರೆ ಅಂತ ಹೇಳಿ. ಆದ್ರೆ ಕೆಲವು ಕಡೆ ಯಕ್ಷಗಾನದ ಹೆಜ್ಜೆ ಗೊತ್ತಿಲ್ಲದೆ ಇರುವಂತಹ, ನಾಟ್ಯ ಗೊತ್ತಿಲ್ಲದೆ ಇರುವಂತಹ ಕಲಾವಿದರು ಯಾರೋ ಹೊರಗಡೆ ಒಂದೆರಡು ವೇಷ ಮಾಡಿರ್ತಾರೆ, ಅವರನ್ನ ಇಲ್ಲಿ ಚಿಕ್ಕ ಮೇಳಕ್ಕೆ ಜನ ಇಲ್ಲ ಅಂತ ಹೇಳಿ ಅವರನ್ನ ಬರಿಸಿ ಮನೆಯಲ್ಲಿ ಹೋಗಿ ಪ್ರದರ್ಶನವನ್ನ ಕೊಡುವಂಥದ್ದು, ಅವರಿಗೆ ನಿಧಾನ ಪದ್ಯದ್ದು, ಎರಡನೇ ಹೆಜ್ಜೆ ಕುಣಿಲಿಕ್ಕೆ ಬಾರದೇ ಇರುವಂಥದ್ದು, ಮಾತಾಡ್ಲಿಕ್ಕೆ ಬಾರದೇ ಇರುವಂಥದ್ದು, ಮುಖವರ್ಣಿಕೆ ಅಥವಾ ವೇಷಭೂಷಣಗಳ ಸಿದ್ಧ ಯಾವುದು ಎಲ್ಲ ಅರ್ಧಂಬರ್ಧ ಮಾಡಿಕೊಂಡು ಒಂದು ಮನೆಯಲ್ಲಿ ಪ್ರದರ್ಶನ ಕೊಡುವಂಥದ್ದು, ಇಂಥದ್ದು ಒಂದು ವಿಚಾರ. ಅಲ್ಲಿ ಪದ್ಯ ಹೇಳುವಂಥವರು ಯಾರು ಭಾಗವತ ಇಲ್ಲಿ ತನಕ ಒಂದೇ ಒಂದು ಪದ್ಯವನ್ನ ಯಕ್ಷಗಾನದಲ್ಲಿ ಹಾಡದೇ ಇರುವಂತಹ, ಎಲ್ಲೋ ಭಜನೆಯಲ್ಲಿ ಆಡ್ತಾ ಇರುವಂಥದ್ದಾಗಿರ್ಬೋದು, ಶ್ರುತಿ ತಾಳ ಲಯ ಯಾವುದೇ ಗೊತ್ತಿರೋ ಒಟ್ರಾಶಿ ಪದ್ಯ ಕೇಳಿದ್ರೆ ಆಯ್ತು, ಮನೆಯವರಿಗೆ ಗೊತ್ತಾಗುವುದಿಲ್ಲ, ಹೇಗೆ ಹೇಳಿದ್ರು ನಡೀತದೆ. ಬಟ್ ಹೀಗೆ ಹೇಳಿದ್ರೆ ಆಗುವುದಿಲ್ಲ. ಯಾಕೆ ಕೇಳಿದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನೇ ಝೂಮ್ ಮಾಡಿ ಪದ್ಯ ಚೆಂಡೆ ಮದ್ದಳೆಯವರನ್ನ ವಿಡಿಯೋ ಮಾಡಿ, ಕುಣಿಯುವವರನ್ನ ವಿಡಿಯೋ ಮಾಡಿ ಹಾಕ್ತಾರೆ. ಇತ್ತೀಚೆಗೆ ಒಂದಷ್ಟು ಕ್ಲಿಪ್ಗಳು ಬಂದಿತ್ತು, ಎಂತ ಕುಣಿದಿದ್ದಾರೋ ಏನು ಕುಣಿದಿದ್ದಾರೋ ಗೊತ್ತಿಲ್ಲ. ಇದೊಂದು ವಿಚಾರ. ಈಗ ಯಕ್ಷಗಾನದಲ್ಲಿ ಓಕೆ, ಚೆನ್ನಾಗಿರುವಂತಹ ತಂಡಗಳಿದೆ, ಇಲ್ಲ ಅಂತ ಹೇಳುವುದಿಲ್ಲ. ಬಟ್ ಒಂದಷ್ಟು ಪ್ರೇಕ್ಷಕ ವರ್ಗದ ಅಥವಾ ಚಿಕ್ಕ ಮೇಳ ಅಂತ ಕೇಳಿದ್ರೆ, ಒಂದು ತಮ್ಮ ಮನೆಗೆ ಬಂದ್ರೆ ಅಲ್ಲಿ ಗೆಜ್ಜೆ ಸೇವೆಗಳೆಲ್ಲ ಆಗುವಂಥದ್ದು, ಆ ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳು ಅಥವಾ ಇದೆಲ್ಲ ದೂರ ಆಗ್ತದೆ ಅಂತ ಒಂದಷ್ಟು ನಂಬಿಕೆಗಳಿರ್ತದೆ, ಭಕ್ತಿ ಭಾವದಿಂದ ನೋಡ್ತಾರೆ. ಇದೇ ಪ್ರದರ್ಶನಗಳು ಯಾರೋ ಪದ್ಯ ಹೇಳುವುದಕ್ಕೆ, ಪದ್ಯವನ್ನ ಕೇಳುವುದಕ್ಕೆ ಅಸಾಧ್ಯವಾದಂತಹ ಒಬ್ಬ ಭಾಗವತ, ಮದ್ದಳೆಯಲ್ಲಿ ಉರುಳಿಕೆ ಬಾರದೇ ಇರುವಂತಹ ಮದ್ದಳೆಗಾರ, ಕುಣಿಯುವುದಕ್ಕೆ ಎರಡನೆಯ ಹೆಜ್ಜೆ ಬಾರದೇ ಇರುವಂತಹ ಯಾರೋ ಒಬ್ಬ ಹೊರಗಿನ ಒಂದೆರಡು ವೇಷ ಮಾಡಿದಂತಹ ಕಲಾವಿದ, ಅರ್ಥಗಾರಿಕೆಯಲ್ಲಿ ಶ್ರುತಿಜ್ಞಾನ ಇಲ್ಲದೆ ಅಥವಾ ಅರ್ಥಗಾರಿಕೆ ಏನೋ ಇಲ್ಲದೆ ಮಾತಾಡುವಂತಹ ಕಲಾವಿದರನ್ನ ಇಟ್ಟುಕೊಂಡು ಚಿಕ್ಕ ಮೇಳವನ್ನ ಮಾಡಿದ್ರೆ ನಾಳೆ ಅದೇ ತಂಡಕ್ಕೆ ಸಮಸ್ಯೆಯಾಗಿ ಪರಿಣಮಿಸ್ತದೆ ಅನ್ನುವಂಥದ್ದು. ಯಾಕೆ ಕೇಳಿದ್ರೆ, ಒಂದು ತಂಡದವರು ಮಾಡುವಂತಹ ಈ ಸಮಸ್ಯೆಗಳು ಉಳಿದ ತಂಡಗಳ ಮೇಲೆ ಪರಿಣಾಮವನ್ನ ಬೀಳ್ತದೆ ಅಂತ ಹೇಳಿ. ನಿಮ್ಮ ಜೀವನೋಪಾಯಕ್ಕಾಗಿ ಚಿಕ್ಕ ಮೇಳವನ್ನ ಕಟ್ಟಿಕೊಳ್ತೀರಿ ಸರಿ, ಆದ್ರೆ ಆ ಚಿಕ್ಕ ಮೇಳವನ್ನ ಮಾಡುವಾಗ ಸ್ವಲ್ಪ ನೀಟಾಗಿ ಸ್ಟ್ಯಾಂಡರ್ಡ್ ಆಗಿ ಮಾಡಬೇಕು ಅನ್ನುವಂಥದ್ದು. ಇತ್ತೀಚೆಗೆ ಕೆಲವೊಂದು ಕಳೆದ ಬಾರಿಯೇ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು, ವಿಡಿಯೋಸ್ಗಳೆಲ್ಲ ವೈರಲ್ ಆಗಿದೆ, ನೋಡ್ತಾ ಇರಬಹುದು. ಇದು ಈ ವಿಡಿಯೋ ಮಾಡುವ ಉದ್ದೇಶ ಹೀಗೆ ಹೋಗುವಂತವರದ್ದು ತಿದ್ದಬೇಕು ಅಥವಾ ಅನ್ನುವಂಥದ್ದಲ್ಲ. ನಾನೊಬ್ಬ ಕಟೀಲು ಮೇಳದ ಕಲಾವಿದನಾಗಿ ನಮ್ಮದು ಚಿಕ್ಕ ಮೇಳದ ವಿಚಾರಕ್ಕೆ ನಮ್ಮ ಆಪ್ತರೆಲ್ಲರೂ ಹೋಗ್ತಾರೆ, ಅದಕ್ಕೆ ನಮ್ಮ ಸಪೋರ್ಟೆ. ಆದ್ರೆ ಪಬ್ಲಿಕ್ ನಿಮ್ಮ ವಿಡಿಯೋ ಚಿತ್ರೀಕರಣ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟ ನಂತರ ಮತ್ತೆ ನೀವು ಪಶ್ಚಾತ್ತಾಪ ಪಟ್ಟುಕೊಂಡ್ರೆ ಅದಕ್ಕೆ ಹೊಣೆಗಾರರು ನೀವೇ ಆಗ್ತೀರಿ. ಮನೆಗೆ ಚಿಕ್ಕ ಮೇಳ ಹೋಗ್ತದೆ, ಮೊನ್ನೆ ಕ್ಲಿಪ್ಸ್ ಎಲ್ಲ ಬಂದಿತ್ತು, ಹೋಗ್ತಾರೆ, ಇಲ್ಲಿ ಒಂದು ವೇಷದವ ಏನೋ ಮಾತಾಡ್ತಾ ಇರ್ತಾನೆ, ಆ ಕಡೆ ವೇಷದವರು ಇಡೀ ಸುತ್ತ ಮನೆಯನ್ನ ನೋಡ್ತಾ ಮನೆಯನ್ನು ಸೀರಿಯಸ್ನೆಸ್ ಇಲ್ಲದೆ ಕುಣಿಯುವಂಥದ್ದು. ಈಗ ಫೇಸ್ಬುಕ್ ಅಲ್ಲಿ ತುಂಬಾ ವಿಡಿಯೋಸ್ ಕ್ಲಿಪ್ಗಳು ಹಾಕಿದ್ದಾರೆ, ನೀವು ನೋಡ್ತಾ ಇರಬಹುದು. ಅದನ್ನು ವಿಡಿಯೋ ಮಾಡಿ ಶಾರ್ಟ್ಸ್ ಮಾಡಿ, ನಮ್ಮ ಮನೆಗೆ ಯಕ್ಷಗಾನದವರು ಬಂದಿದ್ದಾರೆ, ಚಿಕ್ಕ ಮೇಳದವರು ಬಂದಿದ್ದಾರೆ ಅಂತ ಆ ಮನೆಯ
ಏನು ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡುವವರಾಗಿರ್ಬೋದು, ಅವರು ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಹಾಕ್ತಾ ಇರ್ತಾರೆ. ಅಲ್ಲಿ ನೀವಿರು ಹಾಕುವಂಥ ಅವರ ಯಾರು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಹಾಕ್ತಾರಲ್ಲ ಅವರಿಗೆ ತುಂಬ ಫಾಲೋವರ್ಸ್ಗಳೆಲ್ಲ ಇರ್ತಾರೆ. ಈ ಮನೆಯಲ್ಲಿ ಬಂದು ನೀವು ಹೇಗೋ ಕುಣಿಯುವಂಥದ್ದು, ಹೇಗೋ ಪದ್ಯ ಆಡುವಂಥದ್ದು, ಹೇಗೋ ಅರ್ಥಗಾರಿಕೆಯನ್ನು ಹೇಳುವಂಥದ್ದು ಅಂತ ಮಾಡಿದರೆ ನಾಳೆ ಸಮಸ್ಯೆ ಆಗ್ತದೆ. ಯಕ್ಷಗಾನದ ಮಳೆಗಾಲದಲ್ಲಿ ಜೀವನ ಕಟ್ಟಿಕೊಳ್ಳಬೇಕು ಅಂತ ಹೇಳಿ ಹೊರಟಂತಹ ಒಂದಷ್ಟು ಕಲಾವಿದರಿಗೆ ಬೇರೆ ಯಾರೋ ಕಾಟಾಚಾರಕ್ಕೆ ಕೇವಲ ದುಡ್ಡಿಗಾಗಿಯೋ ಅಥವಾ ಅವರಿಗೆ ಹಣ ಆಗಬೇಕು ಅಂತ ಮಾಡುವಂತಹ ಇನ್ನೊಂದು ಚಿಕ್ಕ ಮೇಳದ ತಂಡದವರಿಂದ ಇಲ್ಲಿ ಪರಂಪರಾಗತವಾಗಿ ಅತ್ಯಂತ ಶಿಸ್ತಿನಿಂದ ಹೋಗುವಂತಹ ಚಿಕ್ಕ ಮೇಳದವರಿಗೆ ಸಮಸ್ಯೆ ಆಗ್ತದೆ. ಈ ಕಾರಣದಿಂದಾಗಿ ಅದನ್ನ ತಿದ್ದಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳು. ಮತ್ತೊಮ್ಮೆ ನೆನಪಿಸಬೇಕು ಅಂತ ಹೇಳಿದ್ರೆ, ಯಾರೋ ಪದ್ಯ ಹಾಡುವುದಕ್ಕೆ ಗೊತ್ತಿಲ್ಲದ ಒಟ್ರಾಶಿ ಪದ್ಯ ಹಾಡ್ಲಿಕ್ಕೆ ಗೊತ್ತುಂಟು, ಹಾಗೆ ಏನು ಇಲ್ಲ, ಸ್ವಲ್ಪ ಅವರನ್ನ ಪರಿಶೀಲಿಸಿ ಅಂತಹ ಭಾಗವತರನ್ನ ಮಾಡಿ. ನಮಗೆ ಜನ ಸಿಗುವುದಿಲ್ಲ, ಭಾಗವತರಿಲ್ಲ ಅಂತ ಹೇಳಿ ಚಿಕ್ಕ ಮೇಳ ಮಾಡಲೇಬಾರದು. ಅವರು ಪರಿಪೂರ್ಣರ ಪದ್ಯ ಹೇಳುವುದಕ್ಕೆ, ಹಾಗಾದ್ರೆ ಮಾಡಿ, ತೊಂದರೆ ಇಲ್ಲ. ಇನ್ನು ವೇಷದಾಗ ಅವನಿಗೆ ಹೆಜ್ಜೆ ಗೊತ್ತಿದೆ, ಯಾವ ಆ ಮಾಸಗೊಮ್ಮೆ ಹುಣ್ಣಿಮೆಗೊಮ್ಮೆ 2ನೇ ಹೆಜ್ಜೆ ಒಂದು ಪ್ರವೇಶ ಏರು ಪದ್ಯ ಕುಣಿದಿದ್ರೆ ಅವ ಬಂದು ಇಲ್ಲಿ ಕುಣಿಲಿಕ್ಕೆ, ಅವನನ್ನ ಚಿಕ್ಕ ಮೇಳಕ್ಕೆ ಜನ ಇಲ್ಲ ಅಂತ ಹೇಳಿ ಅವನನ್ನ ಮಾಡಿಸುವಂಥದ್ದಲ್ಲ. ಬೇಕಾದ್ರೆ ಚಿಕ್ಕ ಮೇಳಕ್ಕೆ ರಜೆ ಮಾಡಿ, ಅವ ಬಂದ ದಿನ ಇಲ್ಲಿ ಒಂದು ಮನೆಯವರು ವಿಡಿಯೋ ಮಾಡಿ ಹಾಕಿದ ಅಂತ ನಿಮ್ಮ ತಂಡದ ಮೇಲೆ ಪರಿಣಾಮ. ಇಂತಹ ವ್ಯವಸ್ಥೆಗಳು ಕೆಲವು ಕಡೆ ಎರಡೆರಡು ಚಿಕ್ಕ ಮೇಳಗಳು ಬರುವಂಥದ್ದಿದೆ ಅಂತ ಹೇಳಿ, ಒಂದು ಮನೆಗೆ ಇವತ್ತೊಂದು ಬರ್ತಾರೆ, ನಾಳೆ ಒಂದು ಬರ್ತಾರೆ. ಆ ರೀತಿ ಹೋಗುವಂಥದ್ದು ಕೂಡ ಸರಿಯಲ್ಲ. ಒಂದೇ ಮನೆಗೆ 3 ಚಿಕ್ಕ ಮೇಳದ ತಂಡ ಹೋದ್ರೆ ಹೇಗಿರಬಹುದು? ಇಂತಹ ವ್ಯವಸ್ಥೆಗಳು, ಇದರ ನಡುವೆ ಚಿಕ್ಕ ಮೇಳಕ್ಕೆ ಇರುವಂತಹ ಅಸಮಾಧಾನ, ಇದಿಷ್ಟು ವಿಚಾರಗಳು. ಇನ್ನು ಬೇರೆ ಬೇರೆ ವಿಚಾರಗಳನ್ನ ಕೂಡ ಹೇಳಬಹುದು, ಕೇವಲ ಇದಿಷ್ಟು ವಿಚಾರಗಳು ಮಾತ್ರ ಅಲ್ಲ. ಚಿಕ್ಕ ಮೇಳ ಪೂಜನೀಯ ಭಾವದಿಂದ ಒಂದು ಮನೆಗೆ ಹೇಗೆ ಹೋಗ್ತಿರೋ, ಅದರ ಇನ್ನೊಂದು ಉದ್ದೇಶ ನಮಗೆ ನಾವು ಸಂಪಾದನೆ ಮಾಡಿಕೊಳ್ಬೇಕನ್ನುವಂಥದ್ದು. ಅಂತಹ ಸಂಪಾದನೆಯನ್ನ ನಾವು ಹೇಗೆ ಬೇಕೋ ಹಾಗೆ ಮಾಡಿಕೊಳ್ತೇವೆ ಅಂತ ಹೇಳಿದ್ರೆ ನಾಳೆ ಆ ತಂಡದ ಮೇಲೆ ಕೆಟ್ಟ ಹೆಸರು ಬರ್ತದೆ. ಮುಂದಿನ ದಿನಗಳಲ್ಲಿ ಅಂತಹ ಚಿಕ್ಕ ಮೇಳದ ಮೇಲೆ ಬೇರೆ ಪರಿಣಾಮ ಬೀಳ್ಬೋದು. ಈ ವಿಡಿಯೋ, ಈಗ ನಾನು ವಿಡಿಯೋ ಮಾಡ್ತಾ ಇದ್ದೇನಲ್ಲ, ಇದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಗಳು ಬರ್ಬೋದು. ಯಾರು ಚಿಕ್ಕ ಮೇಳಕ್ಕೆ ಹೋಗ್ತಾ ಇದ್ದೀರಿ ನೋಡಿ ಅದನ್ನ ತಿದ್ದುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ. ನಾನು ಹೇಳುವಂಥದ್ದು, ಸಬ್ಸ್ಕ್ರೈಬರ್ಸ್ ಆಗಲಿ, ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮ ಮನೆಗೆ ಚಿಕ್ಕ ಮೇಳದ ತಂಡ ಬಂದಿದೆಯೋ, ನಿಮಗೆ ಅದರ ಬಗ್ಗೆ ಇರುವಂತಹ ಅಸಮಾಧಾನಗಳನ್ನುವಂಥದ್ದೇನು, ನಿಮಗೇನು, ನಿಮ್ಮ ಒಪಿನಿಯನ್ ಏನು, ಅಥವಾ ನಿಮಗೆ ಇಂತಹ ಮತ್ತೆ ಹೆಚ್ಚು ಕಂಪ್ಲೇಂಟ್ ಬರ್ತಾರೆ 5 ನಿಮಿಷವೂ ಕುಣಿಯುವುದಿಲ್ಲ ಅಂತ ಹೇಳಿ ಬರ್ತಾರೆ, ದೀಪ ಇಡ್ತಾರೆ, ಒಂದು ಪದ್ಯವನ್ನು ಕುಣಿತಾರೆ, ಒಳಗೆ ಹೋಗಿ ಹಾಗೆ ಬರುವಾಗ ಇಲ್ಲಿ ಕುಣಿದಾಗಿರ್ತದೆ, ಏನು ಕುಣಿದಿರ್ತಾರೋ ಗೊತ್ತಿಲ್ಲ ಅಂತ ಹೇಳಿ 5 ನಿಮಿಷವೂ ಕುಣಿಯುವುದಿಲ್ಲ ಅಂತ ಹೇಳಿ. ಯಾಕೆ ಕೇಳಿದ್ರೆ ಇಲ್ಲಿ 48-50 ಮನೆ ಹೇಳಿರ್ತಾರೆ ಅವರು, ಇಲ್ಲದಿದ್ರೆ ಇಲ್ಲಿ ಪೇಮೆಂಟ್ ಕೊಡ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ. ಇಂತಹ ವಿಚಾರಗಳಿದೆ. ಸೊ ಹಾಗಾಗಿ ಚಿಕ್ಕ ಮೇಳದ ಬಗ್ಗೆ ಇರುವಂತಹ ಅಭಿಪ್ರಾಯಗಳನ್ನ ನೀವು, ನಿಮ್ಮ ಮನೆಗೆ ಚಿಕ್ಕ ಮೇಳ ಬಂದಿದೆಯೋ, ಬಂದು ಯಾವ ರೀತಿಯ ಪ್ರದರ್ಶನವನ್ನ ಕೊಟ್ಟಿದ್ದಾರೆ, ಚಿಕ್ಕ ಮೇಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಯಾವ ರೀತಿ ಇದರಲ್ಲಿ ಬದಲಾವಣೆಗಳಾಗಬೇಕು ಏನು ಅಂತ ಹೇಳಿ ಇರುವಂತಹ ವಿಚಾರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಕ್ಷ ಕನ್ನಡದಲ್ಲಿ ಯಕ್ಷಗಾನ ಕಲಾವಿದರ ಸಂದರ್ಶನದ ಭಾಗ ಬರ್ತಾ ಇದೆ. ವಿಡಿಯೋವನ್ನು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ಭಾಗದ ಸಂದರ್ಶನ ಯಾರದ್ದೇನು ಅಂತ ಹೇಳಿ ಗೊತ್ತಾಗ್ತದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಭಿಪ್ರಾಯಕ್ಕಾಗಿ ಕಮೆಂಟ್ ಬಾಕ್ಸ್ ನಿಮಗಾಗಿ ತೆರೆದಿದೆ. ನಿಮ್ಮ ಅಭಿಪ್ರಾಯವನ್ನು ಅದರಲ್ಲಿ ವ್ಯಕ್ತಪಡಿಸಿ. ನಮಸ್ಕಾರ.